ಬೆಂಗಳೂರು ನಗರದಲ್ಲಿ ಏನು 5 ಗ್ರೇಟರ್ ಬೆಂಗಳೂರು ಆದೋ ಈ ಖಾತಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಒಂದು ತಿಂಗಳಿಂದ ಈಚೆಗೆ ರೌಂಡ್ ರಾಬಿನ್ ಅಂತಕ್ಕಂಥ ಸಿಸ್ಟಮನ್ನು ತಂದು ಅನೇಕ ಖಾತೆಗಳು ರಿಜೆಕ್ಟ್ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೂ ಬಂದಿದೆ, ಬಹುಶಃ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ ಅಂತಕ್ಕಂಥದ್ದನ್ನ ನಾನು ಭಾವಿಸ್ತೇನೆ. ಅದು ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಹೋಗುತ್ತೆ. ಏನು ಸೆಂಟ್ರಲಲ್ಲಿ ಇನ್ಕಮ್ ಟ್ಯಾಕ್ಸಲ್ಲಿ ಯಾವ ರೀತಿ ಮಾಡಿದರೆ ಇದು ಬೆಂಗಳೂರಿನಲ್ಲಿ ಈ ಖಾತೆಗಳದು ಒಂದು ವಾರ್ಡಿಂದ ಮತ್ತೊಂದು ಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು. ಬಹುಶಃ ಯಾರೂ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡೋದಿಲ್ಲ. ಯಾರು ಈ ಖಾತೆ ಅಪ್ಲೈ ಮಾಡ್ತಾರೆ ಆನ್ಲೈನಲ್ಲಿ 100ರಲ್ಲಿ 50 ಭಾಗ ರಿಜೆಕ್ಟ್ ಆಗಿರ್ತಕ್ಕಂಥದ್ದು ನಾನು ಹಲವಾರು ಕಡೆ ಇದನ್ನ ವಿಚಾರ ಮಾಡಿದ್ದೇನೆ. ರಿಜೆಕ್ಟ್ ಆಯ್ತಾ ಇದೆ. ಈ ಗ್ರೇಟರ್ ಬೆಂಗಳೂರು ಬಿಟ್ಟು ಪಕ್ಕದ ಏನು ಇದಿದೆ ಬಾರ್ಡ್ರ್ ಇದೆ, ಅಲ್ಲಿ ಲೇಔಟ್ಗಳು ಆಯ್ತಾ ಇದೆ, ಈ ಖಾತಾ ಆಯ್ತಾ ಇದೆ, ಅಲ್ಲೇನೂ ಸಮಸ್ಯೆ ಆಗೋದಿಲ್ಲ. ಏನು ಗ್ರೇಟರ್ ಬೆಂಗಳೂರಿನಲ್ಲಿ ಇರ್ತಕ್ಕಂಥ 5 ಗ್ರೇಟರ್ ಬೆಂಗಳೂರು ಏನಿದೆ ಇಲ್ಲಿ ವಾಸ ಮಾಡ್ತಕ್ಕಂಥ ಅನೇಕ ಲಕ್ಷಾಂತರ ಕುಟುಂಬಗಳಿಗೆ ಇದು ತೊಂದರೆ ಆಗುತ್ತೆ. ಇದು ಹಿಂದೆ ಯಾವ ರೀತಿ ಇತ್ತು ಆ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಕೇಳ್ಕೊಳ್ತೇನೆ. ಜೊತೆಗೆ 4-5 ದಿನದ ಹಿಂದೆ ಪೇಪರಲ್ಲಿ ಈಗ ಹಳೆ ರೀತಿಯೇ ಸಿಸ್ಟಮ್ನ ಅಳವಡಿಸ್ತಾ ಇದ್ದೇವೆ ಅಂತಕ್ಕಂಥದ್ದು ಪೇಪರಲ್ಲಿ ನೋಡಿದ್ದೇನೆ. ಅದನ್ನು ಹಳೆ ಸಿಸ್ಟಮ್ಗೆ ಬರಬೇಕು ಅಂತಕ್ಕಂಥದ್ದು ವಿನಂತಿಯನ್ನು ಮಾಡ್ತೇನೆ. ಓಕೆ ಅಧ್ಯಕ್ಷರೇ, ನಮ್ಮ ಸರ್ಕಾರದ ಉದ್ದೇಶ ಈ ಹೊಸ 5 ಗ್ರೇಟರ್ ಬೆಂಗಳೂರು ಆದಮೇಲೆ ಈ ಖಾತೆಗಳು ಸುಮಾರು ಒಟ್ಟು 43,382 ಅರ್ಜಿಗಳು ಖಾತೆ ಇಲ್ಲದೆ ಇತ್ತು. ಜನಕ್ಕೆ ಭಾಳ ತೊಂದರೆ ಆಗ್ತಾಯಿತ್ತು. ನಮ್ಮ ಕೆಲವರೆಲ್ಲ ವಸೂಲಿಗೆ ಜಾಸ್ತಿ ಶುರು ಮಾಡಿಬಿಟ್ಟಿದ್ರು. ಅದು ನನ್ನ ಮಾಹಿತಿಗೆ ಬಂತು. ಸೊ ಅದಕ್ಕೆ ಏನಾದ್ರು ಮಾಡಿ ಜಲ್ದಿ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಮಾಡ್ತು. ಈ ಮಧ್ಯದಲ್ಲಿ ಕೆಲವು ಆಫೀಸರ್ಸ್ ಎಲ್ಲ ಈ ಸರ್ವೆ ವಿಚಾರಕ್ಕೆ ನಾವೆಲ್ಲ ಬಳಸ್ಕೊಳ್ತಾ ಇದ್ದೆವು. ಸೊ ಅದಕ್ಕೆ ಈಗಾಗಲೇ ಒಟ್ಟು 31,274 ಅರ್ಜಿಗಳು ಈಗಾಗಲೇ ವಿಲೆ ಆಗಿದೆ. 5,648 ತಿರಸ್ಕೃತವಾಗಿದೆ. ಇನ್ನು ಬಾಕಿ ಉಳ್ಕೊಂಡಿರೋದು 6,450. ಸೊ ಈಗ ಕಡಿಮೆ ಆಗಿದೆ. ಈ ಕಡಿಮೆ ಅವಧಿಯಲ್ಲಿ ಸುಮಾರು ಈ ಒಂದು 31,274 ಅರ್ಜಿನ ವಿಲೆಯಾಗಿ ತಿರಸ್ಕರವಾಗಿ ಒಟ್ಟು 5,000, ಇನ್ನು 6,000 ಮಾತ್ರ ಉಳ್ಕೊಂಡಿದೆ. ಸೊ ಇವರು ಎಲ್ಲ ನನಗೆ ಹೇಳಿದ್ರು, ರಾಮಲಿಂಗಾರೆಡ್ಡಿ ಅವರು ಎಲ್ಲ ಇದ್ದಾರೆ, ಅವರು ಹೇಳಿದ್ರು, ನಮ್ಮ ಕೃಷ್ಣ ಬೈರೇಗೌಡರು ಹೇಳಿದ್ರು, ಇವರೆಲ್ಲ ಮಾತಾಡಿದ್ರು ಆ ವಿಚಾರ, ಬೇರೆ MLAಗಳೆಲ್ಲ ಮಾತಾಡಿದ್ರು. ಸೊ ಅದಕ್ಕೆ ನಾನು ಮೊನ್ನೆ 3ನೇ ತಾರೀಕಿಂದ ಇದನ್ನು ತಿರ್ಗಾ ವಾಪಸ್ಸು ಅದನ್ನು ಹಳೆ ಪದ್ಧತಿಗೆ, ಯಾಕೆಂದರೆ ಇದೆಲ್ಲ ಕಡಿಮೆ ಆಗಿದೆ, ಅವ್ರೇನು ಹೇಳ್ತಾ ಇದ್ದಾರೆ ಅದನ್ನು ವಾಪಸ್ ಹಳೆ ಪದ್ಧತಿಗೆ, ಯಾಕೆಂದರೆ ಕಡಿಮೆ ಇದೆ, ಈಗ ಬರೀ 6,000 ಉಳ್ಕೊಂಡಿದೆ. ಆ ದೃಷ್ಟಿಯಿಂದ ಹಳೆ ಪದ್ಧತಿನ ಈ ಖಾತೆ ಮಾಡಲಿಕ್ಕೆ ವ್ಯವಸ್ಥೆನ ನಾವು ಮಾಡಿದ್ವಿ. ಓಕೆ ಅಧ್ಯಕ್ಷ ತಾವೇನು ನಿರ್ಧಾರ ತಗೊಂಡಿದ್ರೆ ಅದನ್ನ ಸ್ವಾಗತವನ್ನು ಬಯಸ್ತೇನೆ. ಬೆಂಗಳೂರು ತಾವೇನು 5 ಗ್ರೇಟರ್ ಬೆಂಗಳೂರು ಮಾಡಿದ್ದೀರಾ ಅಲ್ಲೂ ಸರಳೀಕರಣವಾಗಿ ಗ್ರೇಟರ್ ಬೆಂಗಳೂರಿಂದ ಹೊರಗಡೆ ಇರ್ತಕ್ಕಂಥ ಜನಕ್ಕೆ ಏನು ಅನುಕೂಲ ಆಗುತ್ತಾ ಖಾತೆಗಳು ಅದೇ ರೀತಿ ಇಲ್ಲೂ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ ಸಭಾಧ್ಯಕ್ಷ ಮುಖಾಂತರ ವಿನಂತಿಯನ್ನು ಮಾಡ್ತೇನೆ. ಹೇಳಿಕೆ ಅದೇ ಸಬ್ಜೆಕ್ಟ್ ಮುಗಿತಲ್ಲ, ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿ. ಈಗ ಅಲ್ಲಲ್ಲ ಒಂದೇ ಒಂದು ಸರ್, ನನಗೆ ಅನ್ಸಿದ್ದು ಸ್ಥಳ ಹೇಳ್ತೀನಿ. ಗ್ರೇಟರ್ ಬೆಂಗಳೂರೊಳಗೆ ಏನಾಗಿದೆ, BBMP ವ್ಯಾಪ್ತಿ ಒಳಗಡೆ ಆಯ್ತು ಚರ್ಚೆ ಅಲ್ಲ, ಒಂದು ಲೇಔಟ್ ಅಲ್ಲಿ ಒಂದು 50 ಮನೆ ಕಟ್ಕೊಂಡಿದ್ದಾರೆ, ಇನ್ನೊಂದು 20 ಜನ GPN ಇದ್ದಾರೆ. ಅವ್ರ ಪಾಪ ಅವ್ರಿಗೂ ಖಾತೆ ಮಾಡ್ಕೊಟ್ರೆ ಅವರು ಕಟ್ಕೊಳ್ತಾರೆ, ಕಟ್ಟಿರೋರು ಇದ್ದಾರೆ, ಅದರಲ್ಲಿ ಕಟ್ಟದೇ ಇರೋರು ಇದ್ದಾರೆ.